ಹಾಯ್ ಹಲೋ ಎಲ್ಲ ನನ್ನ ಅಗ್ನಿವೀರ್ ಟೈಗರ್ಸ್ಗೆ ಜೈ ಹಿಂದ. ಸೊ ಒಂದು ನ್ಯೂಸ್ ಬಂದಿದೆ. ಸೊ ಆ ನ್ಯೂಸನ್ನು ನೋಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಕಮೆಂಟ್ಗಳನ್ನ ಹಾಕ್ತಾಯಿದ್ರಿ, ಕಾಲ್ಗಳನ್ನು ಮಾಡ್ತಾಯಿದ್ರಿ, ಮೆಸೇಜ್ಗಳನ್ನು ಮಾಡ್ತಾಯಿದ್ರಿ. ಸರ್ ನಿಮ್ಮ ಮಾಹಿತಿ ಬರುವ ಮಟ್ಟ ನಮ್ಗೆ ಏನೂ ಕೂಡ ಅಪ್ಡೇಟ್ ಗೊತ್ತಾಗಲ್ಲ ಅಂತ ಹೇಗೆಸಿಂದ. ಸೊ ಆ ಮಾಹಿತಿನ ನಾನು ನಿಮಗೋಸ್ಕರನೇ ತಿಳಿಸ್ತಾ ಇದ್ದೀನಿ. ಸೊ ಒಂದಿಷ್ಟು ಜನಕ್ಕೆ ಡೌಟ್ ಏನು ಕಾಡ್ತಾ ಇದೆಯಪ್ಪ ಅಂದರೆ, ಸರ್ ನಾನು ಈ ಕಾಲಿನ ಅರ್ಜಿಗಳನ್ನ ಸಲ್ಲಿಸಿಬಿಟ್ಟಿದ್ದೀನಿ. ಸೊ ಎಕ್ಸಾಮ್ ಏನೋ ಕ್ಯಾನ್ಸಲ್ ಅಂತಿದ್ದಾರೆ. ಎಕ್ಸಾಮ್ ಏನಾದರೂ ಕ್ಯಾನ್ಸಲ್ ಆಗಬಹುದಾ? ಸೊ ನಡೀತಿರ್ತಕ್ಕಂಥ ಡೇಟ್ಗೆ ಎಕ್ಸಾಮ್ ನಡೆಯೋದಿಲ್ಲ, ಅಥವಾ ನಂದು ಕೂಡ ಅಪ್ಲಿಕೇಶನ್ ರಿಜೆಕ್ಟ್ ಆಗಿದೆಯಾ ಸರ್ ಏನಂತ ಕನ್ಫರ್ಮೇಷನ್ ಆಗ್ತಾ ಇಲ್ಲ. ಸೊ ನನ್ನ ಜೀವನನೇ ಅದ್ರ ಮೇಲೆ ಇಟ್ಟಿದ್ದೀನಿ. ಏನೋ ನನ್ನ ಡ್ರೀಮ್ ಲಾಸ್ಟ್ ಏಜ್ ಇದೆ. ಸೊ ನಾನು ಈ ಸರಿ ಇಂಡಿಯನ್ ಆರ್ಮಿ ಆದರೆ ಮಾತ್ರ ನನ್ನ ಮನೆಯಲ್ಲಿ ಇಟ್ಕೊಳ್ತಾರೆ, ಇಲ್ಲತ್ತಪ್ಪ ಅಂದರೆ ಮನೆಯಲ್ಲಿ ಇಟ್ಕೊಳ್ಳೋದಿಲ್ಲ. ಮನೆಯವ್ರದ್ದು ಇಟ್ಕೊಳ್ಳಿಲ್ಲಪ್ಪ ಅಂತಂದ್ರು ನಾನು ಈ ಸರಿ ಇಂಡಿಯನ್ ಆರ್ಮಿಗೆ ಹೋಗಲಿಲ್ಲ ಅಂದರೆ ನನ್ನ ಲೈಫೇ ಬರ್ಬಾದ್ ಆಗುತ್ತೆ ಅಂತ ಹೇಳಿ ಒಂದಿಷ್ಟು ಜನ ಕಮೆಂಟ್ಗಳನ್ನ ಹಾಕ್ತಾಯಿದ್ರಿ. ಆ ಥರ ಏನು ತಪ್ಪು ತಿಳ್ಕೊಳಕ್ಕೆ ಹೋಗ್ಬೇಡ್ರಿ. ಯಾವತ್ತೂ ಪಾಸಿಟಿವ್ ಥಿಂಕಿಂಗನ್ನು ಮಾಡಿರಿ, ನೆಗೆಟಿವ್ ಥಿಂಕಿಂಗನ್ನು ಯಾವತ್ತೂ ಮಾಡಬೇಡಿ ಗೈಸ್. ನನ್ನ ರಿಕ್ವೆಸ್ಟು, ನೀವೇನೋ ಸೋತಿದ್ದೀರಪ್ಪ ಅಂತಂದರೆ ನಿಮ್ಗೆ ಅದರಲ್ಲಿ ಎಕ್ಸ್ಪೀರಿಯನ್ಸ್ ಆದರೂ ಆಗಿರ್ತದೆ, ಅದು ಮೋಸ್ಟ್ ಇಂಪಾರ್ಟೆಂಟ್. ಅದನ್ನು ತಿಳ್ಕೊಳ್ರಿ ಮೊದಲಿಗೆ. ಸೊ ನೀವು ಯಾಕಂದ್ರೆ ಒಂದು ಆರ್ಮಿಯನ್ನು ಹುಚ್ಚನ್ನು ಕಟ್ಕೊಂಡಿದ್ದೀರಪ್ಪ ಅಂದರೆ ಸೊ ಇನ್ನೂ ಯಾವುದಾದ್ರೂ ಮರಿಬೋದು. ಓಕೆ, ಏನೋ ಒಂದು ಹುಡುಗಿಯನ್ನು ಪ್ರೀತಿ ಮಾಡಿದ್ದೀಯಪ್ಪ ಅಂದರು ಅದನ್ನು 3-4 ತಿಂಗಳಲ್ಲಿ ಮರೆತು ಹೋಗ್ಬೋದು ಕರೆ, ಆದರೆ ನಿನ್ನ ಆರ್ಮಿ ಅಂತ ಕನಸನ್ನು ಕಟ್ಟಿರ್ತಕ್ಕಂಥದ್ದನ್ನು ಸೊ ನಿನ್ನ ಲೈಫ್ ಟೈಮ್ ಕೊಡಬೇಕಾಗತ್ತೆ. ಅದಕ್ಕೋಸ್ಕರ ನನಗೂ ಕೂಡ ನಿಮ್ಗೆಲ್ಲರಿಗೂ, ಯಾಕಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಎಕ್ಸ್ಪೀರಿಯನ್ಸ್ ಆಗಿರ್ತಕ್ಕಂಥ ಮಾಹಿತಿಯನ್ನು ಹೇಳ್ತಾ ಇದ್ದೀನಿ. ಇರಲಿ, ಯಾಕಂದ್ರೆ ಅದೊಂದು ಡ್ರೀಮು. ಯಾಕಪ್ಪ ಅಂತಂದರೆ ಅದನ್ನು ವರದಿ ಹಾಕ್ಕೊಳ್ಬೇಕು, ನನ್ನ ಗಣ್ಣೆ ಹಿಡಿಬೇಕು, ನನ್ನ ಬಾರ್ಡರ್ದಲ್ಲಿ ಈ ಥರ ನಿಂತ್ಕೊಂಡು ನಾನು ಜಮ್ಮು ಕಾಶ್ಮೀರದಲ್ಲಿ ಬರ್ಫ್ ಬೀಳು ಪ್ಲೇಸ್ನಲ್ಲಿ ನಾನು ಬಾರ್ಡರ್ ಗನ್ ನೋಡ್ಕೊಂಡು ಕೇಸಿಂದ ಫೋಟೋ ತಗೊಳ್ಬೇಕು, ರೀಲ್ಸ್ ಮಾಡಬೇಕು, ನನ್ನ ಫೈರಿಂಗ್ ರೇಂಜಲ್ಲಿ ಫೈರ್ ಮಾಡಬೇಕು, ಈ ಥರದೆಲ್ಲ ಗನ್ಗಳನ್ನು ಹಿಡಿಯಬೇಕು, ಈ ಥರದ ವರದಿಗಳನ್ನು ಹಾಕೋಬೇಕು, ಈ ಥರ ಫೋಟೋ ಶೂಟ್ ಮಾಡಬೇಕು, ಈ ಥರ ಬೈಕೇ ತೊಗೋಬೇಕು, ಈ ಥರ ಕಾರ್ ಗಾಡಿನೇ ತೊಗೋಬೇಕಂತೇಳಿ ಕೇಸಿಂದ ಕನಸನ್ನು ಕಟ್ಟಿರ್ತೀರಿ. ಆ ಕನಸು ಸಕ್ಸಸ್ಸನ್ನು ಕಾಣೋಕ್ಕೆ ಒಂದು ಕಾಲಾವಕಾಶ, ಒಳ್ಳೆಯ ಅವಕಾಶ ಸಿಕ್ಕಿದೆ. ಯಾವತ್ತೂ ಮಿಸ್ ಮಾಡ್ಕೊಳ್ಬೇಡ್ರಿ. ಇಲ್ಲಿ ಏನು ಕೊಟ್ಟಿದ್ದಾರಪ್ಪ, ಸೊ ಅದರಲ್ಲಿ ಏನಿದೆ, ಸೊ ಇದರಲ್ಲಿ ಏನಿದೆಯಪ್ಪ ಅಂದರೆ ಅದನ್ನು ನಿಮ್ಗೆ ಕನ್ಫರ್ಮ್ ಆಗಿ ಅಪ್ಡೇಟ್ ಅಂತ ತಿಳಿಸ್ಕೊಡ್ತೀನಿ. ಅದು ಎಲ್ಲರಿಗೂ ಕೂಡ ಡೌಟ್ ಇದೆ, ಡೌಟನ್ನು ಕ್ಲಿಯರಿಟಿಯಾಗಿ ತಿಳ್ಕೊಡ್ರಿ. ಯಾವುದೇ ಒಂದು ಮಾಹಿತಿಗಳನ್ನ ತಿಳ್ಕೊಳ್ಬೇಕಾಗಿತ್ತಪ್ಪ ಅಂದರೆ ಆಲ್ಮೋಸ್ಟ್ ಎಲ್ಲ ಮಾಹಿತಿಯನ್ನು ಕೊಟ್ಟಿದ್ದಾರೆ ಪ್ರತಿಯೊಬ್ಬರು ಕೂಡ, ಒಂದ್ಸರಿ ಚೆಕ್ ಮಾಡ್ಕೊಂಡ್ರಿ. ಬಟ್ ನನಗೆ ರಿಕ್ವೆಸ್ಟ್ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲ ನನ್ನ ಸ್ಟೂಡೆಂಟ್ಗಳಿಗೆ ನಾನು ಹೇಳ್ತಿರ್ತಕ್ಕಂಥದ್ದು, ವೆಬ್ಸೈಟ್ನಲ್ಲಿ ಏನು ಕೊಟ್ಟಿದ್ದಾರಪ್ಪ ಅಂದರೆ ಆನ್ಲೈನ್ ಕಾಮನ್ ಎಂಟ್ರೆನ್ಸ್ ಎಕ್ಸಾಮ್ CEE 2025-26 ಕ್ಯಾನ್ಸಲ್ಡ್, ಅಪ್ಲಿಕೇಶನ್ ರಿಫಂಡ್ ಟು ಕ್ಯಾಂಡಿಡೇಟ್ಸ್ ಈಸ್ ಇನ್ ಪ್ರೋಗ್ರೆಸ್ ಆ್ಯಂಡ್ ಶಾಲ್ ಬಿ ಕಂಪ್ಲೀಟೆಡ್ ಬೈ 20 May 2025. ಓಕೆ, 20ನೇ ತಾರೀಕಿನ ಒಳಗಡೆ ನಿಮ್ದೇನಾದರೂ ಅಪ್ಲಿಕೇಶನ್ ಪೆಂಡಿಂಗ್ ಇತ್ತಪ್ಪ ಅಂತಂದರೆ, ಪ್ರೊಸೆಸಿಂಗ್ ಇತ್ತಪ್ಪ ಅಂತಂದರೆ, ಏನಾದರೂ ರಿಜೆಕ್ಟ್ ಆಗಿತ್ತು, ಯಾಕೆಂದರೆ ಫೋಟೋ ಏನೋ ಹಾಕುವಾಗ ಮಿಸ್ಟೇಕ್ಸ್ಗಳು ಆಗಿರ್ತಾವೆ, ಅವೆಲ್ಲ ಅಪ್ಲಿಕೇಶನ್ ಕ್ಯಾನ್ಸಲ್ ಆಗಿತ್ತಪ್ಪ ಅಂದರೆ ಸೊ ನೀವು May 20 ಹೊರಗಡೆನೂ ಕೂಡ ಕರೆಕ್ಷನನ್ನು ಮಾಡ್ಕೊಳ್ಬೋದು. ಏನಾದರೂ ಮಿಸ್ಟೇಕ್ಸ್ ಆಗಿತ್ತಪ್ಪ ಅಂದರೆ ಕರೆಕ್ಷನನ್ನು ಮಾಡ್ಕೋಬೋದು. ಅದನ್ನು ಕೊಟ್ಟಿದ್ದಾರೆ. ಏನು ಎಕ್ಸಾಮ್ದಿಂದ ಏನೂ ಕೂಡ ಕ್ಯಾನ್ಸಲ್ ಆಗಿರೋದಿಲ್ಲ. ಎಕ್ಸಾಮನ್ನು ಯಾವ ತಿಂಗಳಲ್ಲಿ ನಡೀತಿದೆ, June 2nd ವೀಕ್ ಅಂತ ಹೇಳಿ ಕೊಟ್ಟಿದ್ದಾರೆ. June 2nd ವೀಕೇ ನಡೆಸ್ತಾರೆ. ನೀವು ಅಂದ್ಕೊಳ್ತಾ ಇದ್ದೀರಾ ಸರ್ ಇಂಡಿಯಾ ಮತ್ತು ಪಾಕಿಸ್ತಾನ ವಾರ್ ನಡೀತಾ ಇದೆ, ಆದ ಕಾರಣಕ್ಕೋಸ್ಕರ ಏನಾದರೂ ಎಕ್ಸಾಮ್ ಮುಂದೆ ಹೋಗ್ಬೋದು. ನಾನು ಹೇಳ್ತಾ ಇದ್ದೀನಿ ಇದಕ್ಕೂ ಏನೂ ಸಂಬಂಧ ಇರಲ್ಲ. ಓಕೆ, ವಾರ ನಡೀತಾನೆ ಇರ್ತೈತಿ, ಅಲ್ಲಿ ಪ್ರೊಸೆಸಿಂಗ್ ಏನೋ ಪ್ರಾಬ್ಲಮ್ ಎಲ್ಲ ಕೂಡ ಕಂಪ್ಲೀಟ್ ಆಗ್ತಾ ಇದೆ, ಆ ಥರ ಏನಿಲ್ಲ, ತೊಂದರೆಗಳಾಗ್ತಾ ಇಲ್ಲ. ಸೊ ಇಲ್ಲಿ ನಡೀತಿರ್ತಕ್ಕಂಥದ್ದು ಎಕ್ಸಾಮ್ ಅದತ್ತು ಪ್ರಿಪ್ರೇಷನ್ ಆಯಿತು. ಯಾವುದೇ ಒಂದು ಪ್ರೊಸೆಸ್ ನಡಿಬೇಕಾಗಿತ್ತಪ್ಪ ಅಂದರೆ ಕರೆಕ್ಟ್ ರೂಲ್ ಇಂತ್ರನೇ ನಡೀತಾ ಇರ್ತದೆ. ಸೊ ನಿಮ್ಮದು ಕನ್ಫರ್ಮ್ ಆಗಿ June 2nd ವೀಕಲ್ಲಿ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾರೆ. ಯಾವಾಗಪ್ಪ ಅಂದರೆ June 2nd ವೀಕಲ್ಲಿ ನಿಮ್ಮ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾರೆ. ಯಾರೆಲ್ಲ ಅದಕ್ಕೆ ರೆಡಿ ಆಗ್ತಾ ಇರಲಿಲ್ಲ, ಯಾರೆಲ್ಲ ಅದಕ್ಕೋಸ್ಕರ ಸ್ಟಡಿ ಮಾಡ್ತಾ ಇರಲಿಲ್ಲ, ಪ್ರತಿಯೊಬ್ಬರಿಗೂ ಕೂಡ ನನ್ನ ರಿಕ್ವೆಸ್ಟು ಇದೇ ಡೇಟ್ ಅಂತ ಹೇಳಿ ಇದೇ ಡೇಟಿಗೆ ನಿಮ್ಮದು June 2nd ವೀಕಿಗೆ ಎಕ್ಸಾಮ್, ಕಾಮನ್ ಎಂಟ್ರೆನ್ಸ್ ಎಕ್ಸಾಮ್ ಅಂತ ಹೇಳಿ ಸೊ CE ಎಕ್ಸಾಮನ್ನು ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ CBT ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಇರ್ತೈತಿ. ಅದು ನಮ್ಮ ಮಾತೃಭಾಷೆ ಕನ್ನಡದಲ್ಲೇ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾ ಇದ್ದಾರೆ. ಸೊ ಯಾರೆಲ್ಲ ಕನ್ನಡ ಲ್ಯಾಂಗ್ವೇಜನ್ನು ತೊಗೊಂಡಿದ್ದಿಲ್ಲ, ಕನ್ನಡದಲ್ಲೇ ಎಕ್ಸಾಮನ್ನು ಬರೀರಿ. ಸೊ ಬೆಟರ್ ದೆನ್ ನೀವು ನೋಡ್ಕೋಬೋದು. ಈ ಸರಿ ಯಾವ ಥರ ಎಕ್ಸಾಮನ್ನು ಫೇಸ್ ಮಾಡಬೇಕಪ್ಪ ಅಂತಂದರೆ, ಎಕ್ಸಾಮ್ನಲ್ಲಿ ಕೂಡ ಚೆನ್ನಾಗಿ ಸ್ಕೋರ್ ಮಾಡಲೇಬೇಕು, ಅದರ ಜೊತೆಗೆ ಫಿಸಿಕಲ್ ಟೆಸ್ಟ್ನಲ್ಲಿ ಕೂಡ ಔಟ್ ಆಫ್ ಮಾರ್ಕ್ಸ್ ತೊಗೊಳ್ಳೇಬೇಕು. ಅಂದರೆ ನೀವೇನಾದರೂ ಫೈನಲ್ ಸೆಲೆಕ್ಷನ್ ಆಗುವಂಥ ಚಾನ್ಸಸ್ ಇರ್ತದೆ. ಓಕೆ, ನೀವು ಅಂದ್ಕೊಂಡಿರೋ ಹಾಗೆ ಆಲ್ಮೋಸ್ಟ್ ಎಕ್ಸಾಮ್ನಲ್ಲಿ ಅಷ್ಟನ್ನು ಕೂಡ ಪಾಸ್ ಮಾಡಿದ್ರೆ ಅಂತ ತಿಳ್ಕೊಂಡ್ರೆ. ಓಕೆ, ಎಕ್ಸಾಮ್ನಲ್ಲಿ ಅಷ್ಟು ಕೂಡ ಪಾಸ್ ಆಗಲಿ. ಓಕೆ, ಇಲ್ಲಿ ಪಾಸ್ ಮಾಡ್ತಾರೆ. ನಿಮ್ಮದು ಫಿಸಿಕಲ್ ಟೆಸ್ಟ್ನಲ್ಲಿ PET ಮತ್ತು ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್, ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ನಲ್ಲಿ ಇಲ್ಲಿ ನೋಡ್ಕೊಂಡ್ರೆ 1600 ಮೀಟರ್ ರನ್ನಿಂಗ್ ಇರ್ತದೆ. ಎಷ್ಟು ಇರ್ತಪ್ಪ ಅಂತಂದರೆ 1600 ಮೀಟರ್ ರನ್ನಿಂಗನ್ನು 6 ನಿಮಿಷ 15 ಸೆಕೆಂಡನ್ನು ಕೊಟ್ಟಿದ್ದಾರೆ. ಯಾವ ಕಾರಣಕ್ಕೋಸ್ಕರ ಕೊಟ್ಟಿದ್ದಾರೆ ಅಂತ ನನಗೆ ಕೂಡ ಗೊತ್ತಾಗ್ತಾ ಇಲ್ಲ. ಕೊಟ್ಟಿದ್ದಾರೆ, ರೂಲ್ಸು ಡಿಫೆನ್ಸ್ ರೂಲ್ಸ್ ಫಾಲೋ ಮಾಡ್ತಾ ಇದ್ದಾರೆ. ಅವ್ರು ಏನು ಎಂತು ಎಜುಕೇಷನ್ದ
ಯಾವ ಮಾಹಿತಿ ಕೂಡ ಗೊತ್ತಾಗಲ್ಲ. ಯಾಕಂದರೆ ಡಿಫೆನ್ಸಲ್ಲಿ ಅವ್ರು ಯಾವ ರೂಲನ್ನು ಸ್ಯಾಂಕ್ಷನ್ ಮಾಡ್ತಾರಲ್ಲ ಅದೇ ರೂಲನ್ನು, ಯಾಕಂದರೆ ಅಗ್ನಿವೀರ್ ಮಾಡಿದರು, ಅಗ್ನಿವೀರ್ ಆದ ತಕ್ಷಣವೇ ಅಗ್ನಿವೀರ್ ತೆಗೀರಿ ಅಂತ ಹೇಳಿ ಭಾಳಷ್ಟು ಜನ ಪ್ರತಿಭಟನೆಯನ್ನು ಮಾಡಿದರು. ಇನ್ನೂ ಮಾಡೋಕ್ಕಾಗಲಿಲ್ಲ. ಅವ್ರು ಯಾವ ಥರ ರೂಲ್ ಇರ್ತಾ ಅದೇ ಥರ ರೂಲನ್ನ ಕಂಟಿನ್ಯೂ ಮಾಡ್ಕೊಳ್ಳೋರು. ನಮ್ಮ ಹುಡುಗರು ಏನಿದೆಯಲ್ಲ 4 ವರ್ಷ ಅಲ್ಲ, 4 ದಿನ ಆಗಲಿ, 4 ತಿಂಗಳಾಗಲಿ, 4 ವಾರ ಆದರೂ ಕೂಡ ನಾವು ಇಂಡಿಯನ್ ಆರ್ಮಿಗೆ ಸೇರ್ತೀವಿ, ವರದಿಯನ್ನು ಹಾಕ್ಕೊಂಡೇ ಹಾಕ್ಕೊಳ್ತೀವಿ ಅಂತ ಹೇಳಿ ಇದೊಂದು ಕನಸನ್ನು ಕಟ್ಕೊಂಡಿದ್ರಲ್ಲ, ಅದು ಮೋಸ್ಟ್ ಇಂಪಾರ್ಟೆಂಟು. ಓಕೆ, ಇಲ್ಲಿ ನೀವು 6 ನಿಮಿಷ 15 ಸೆಕೆಂಡ್ನಲ್ಲಿ ಏನಾದರೂ ಓಡಿದ್ರಪ್ಪ ಅಂದರೆ, 4th ಗ್ರೂಪ್ ಓಡಿದ್ರಪ್ಪ ಅಂದರೆ ನೀವು ಫೇಲ್ ಆಗುವಂಥ ಚಾನ್ಸ್ ಬಹಳಷ್ಟು ಇರ್ತದೆ. ನನ್ನ ರಿಕ್ವೆಸ್ಟ್, ಯಾವ ಗ್ರೂಪ್ನಲ್ಲಿ ಓಡಬೇಕಪ್ಪ ಅಂತಾರೆ, ಫಸ್ಟ್ ಗ್ರೂಪ್, ಓಕೆ, ಬಿಟ್ಟರೆ ಸೆಕೆಂಡ್ ಗ್ರೂಪ್. ಇವೆರಡರಲ್ಲಿ ಏನಾದರೂ ನೀವು ಓಡಿದರೆ ಮಾತ್ರ 100% ನಿಮ್ಮ ಫೈನಲ್ ಸೆಲೆಕ್ಷನಲ್ಲಿ ಆಗುವಂಥ ಚಾನ್ಸಸ್ ಇರ್ತದೆ. ನೆಕ್ಸ್ಟ್ ಫುಲ್-ಅಪ್ಸ್ ಬಂದ್ಬಿಟ್ಟು 10ಕ್ಕೆ 10 ಹೊಡಿಲೇಬೇಕು. 10ಕ್ಕೆ 10 ಹೊಡೆದ್ರೆ ಮಾತ್ರ. ಅಲ್ಲಿ ನೋಡ್ಕೊಂಡ್ರೆ ಒಂದೇನಾದರೂ ಜಸ್ಟ್ ಮಿಸ್ ಆದರೆ ಎಷ್ಟು ಮಾರ್ಕ್ಸ್ ಡೌನ್ ಆಗುತ್ತೆ. ಎಕ್ಸಾಮ್ನಲ್ಲಿ ನೋಡ್ಕೊಂಡ್ರೆ 100 ಮಾರ್ಕ್ಸ್ ಇದೆ. ಓಕೆ ಸರ್, 100 ಮಾರ್ಕ್ಸ್ ಇದೆ, ಸೊ ಇದರಲ್ಲಿ ನೆಗೆಟಿವ್ ಇದೇನೋ ಇಲ್ಲ ಅಂತ ಹೇಳಿ ಇನ್ನೂ ಕೂಡ ಕನ್ಫರ್ಮೇಷನ್ ಮಾಡಿಲ್ಲ. ಎಕ್ಸಾಮಿಗೆ ನೆಗೆಟಿವ್ ಐತೋ ಇಲ್ಲೋ ಅಂತ ಹೇಳಿ ಇನ್ನೂ ಕೂಡ ಕನ್ಫರ್ಮೇಷನ್ ಮಾಡಿಲ್ಲ. ಯಾಕಂದರೆ ನೆಗೆಟಿವ್ ಇದೆ ಅಂತ ಹೇಳಿ ರೆಡಿ ಆಗ್ರಿ. ಓಕೆ, ಎಕ್ಸಾಮ್ ಯಾವುದೇ ಒಂದು ಎಕ್ಸಾಮನ್ನು ತೊಗೊಂಡ್ರೆ, ಸೊ ಎಕ್ಸಾಮ್ ಆನ್ಲೈನ್ ಎಕ್ಸಾಮ್ ಬರಿತಾ ಇದ್ದೀರಿ, ಯಾವುದೇ ಒಂದು ಇವತ್ತು ಡಿಫೆನ್ಸ್ನಲ್ಲಿ ಯಾವುದೇ ಒಂದು ಎಕ್ಸಾಮನ್ನು ಕಂಡಕ್ಟ್, ಯಾಕಂದರೆ ನೀವು ಅನ್ಕೊಳ್ತಾ ಇದ್ದ ಇಲ್ಲಿ ನೋಡ್ಕೊಳ್ರಿ 100 ಕ್ವಶನ್ಸ್ ಇದಾವೆ ಅಂತ ತಿಳ್ಕೊಳ್ರಿ. ಓಕೆ, ಸೊ ಅಗ್ನಿವರಿಗೆ ಇರ್ತಕ್ಕಂಥದ್ದು 50 ಕ್ವಶನ್ಸು 100 ಮಾರ್ಕ್ಸ್ ಇರುತ್ತೆ. 50 ಕ್ವಶನ್ಸು 100 ಮಾರ್ಕ್ಸ್ ಇರುತ್ತೆ. ಸೊ ಇಲ್ಲಿ ಬಂದ್ಬಿಟ್ಟು 50 ಕ್ವಶನ್ಸಿಗೆ ನೀವು ಲೆಸ್ ಇಲ್ಲಪ್ಪ ಅಂತಂದರೆ 50ಕ್ಕೆ 50 ಟಚ್ ಮಾಡ್ತೀರಿ. ಏನು ಮಾಡ್ತೀರಿ? 50ಕ್ಕೆ 50 ಟಚ್ ಮಾಡ್ತೀರಿ. ಅಕ್ಯುರೇಸಿಯಾಗಿ 25 ಆಗಿರ್ತೀರಿ. ಅಕ್ಯುರೇಟಾಗಿ 25 ಆಗಿರ್ತೀರಿ. ಇನ್ನು 25 ಅಂದಾಜು ಮೇಲೆ ಹಾಕೋದು. ಓಕೆ, ಅಂದಾಜು ಮೇಲೆ ಹಾಕ್ತೀರಿ. ಇದರಲ್ಲಿ ಏನೋ ಒಂದು 10 ಕರೆಕ್ಟ್ ಅದು 35 ಆಯಿತು. 35 ಆದರೆ ನಿಮ್ಮ ಸ್ಕೋರ್ ಎಷ್ಟಾಯ್ತಪ್ಪ ಅಂದರೆ 75 ಮಟ್ಟ ಸ್ಕೋರ್ ಆಯಿತು. ಎಷ್ಟಾಯಿತು? 75 ಮಟ್ಟ ಸ್ಕೋರ್ ಆಯಿತು. 70 ಅಂತ 75 ಸ್ಕೋರ್ ಆಯಿತು. ನೀವೇನು ಅನ್ಕೋತೀರಾ? ಓಕೆ, ನಾನು 75 ತೊಗೊಂಡಿದ್ದೀನಿ, ಫಿಸಿಕಲ್ನಲ್ಲಿ 100 ಮಾರ್ಕ್ಸನ್ನು ತೊಗೊಳ್ತೀನಿ. 100 ಮಾರ್ಕ್ಸು 100 + 75, ಓಕೆ 175 ಮಾರ್ಕ್ಸ್ ಆಯಿತು. ನಾನು ಆರಾಮ್ಸಾಗಿ ಇಂಡಿಯನ್ ಆರ್ಮಿ ಸೆಲೆಕ್ಷನೇ ಆಗ್ತೀನಲ್ಲ. 175 ಮಾರ್ಕ್ಸ್ ತೊಗೊಂಡ್ರೆ ನಾನು ಕಂಪಲ್ಸರಿಯಾಗಿ ಇಂಡಿಯನ್ ಆರ್ಮಿಯಲ್ಲಿ ಜಾಯಿನ್ ಆಗೇ ಆಗ್ತೀನಿ. ತಪ್ಪು. ಓಕೆ, ಈ ಥರ ಥಿಂಕಿಂಗನ್ನು ಯಾವತ್ತೂ ಮಾಡೋಕ್ಕೆ ಹೋಗ್ಬೇಡ್ರಿ. ಈಗ ನೋಡ್ಕೊಡ್ರಿ, ನನ್ನ ಟಾರ್ಗೆಟ್ ಏನಪ್ಪ ಅಂದರೆ, ಸೊ 50 ಕ್ವಶನ್ಸ್ ಇದೆ. ಓಕೆ, ಇದರಲ್ಲಿ ನೆಗೆಟಿವ್ ಇದೆ, ನಾನು ಎಕ್ಯುರೇಟಾಗೇ ಹಾಕ್ತೀನಿ. ನನಗೆ ಯಾವುದೇ ಒಂದು ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾ ಇದ್ದೀರಪ್ಪ ಅಂದರೆ, ಸೊ ನಾನು ಲೆಸ್ ಇದೆ ಅಂತ ಹೇಳಿ ಎಕ್ಸಾಮನ್ನು ಬರೆಯೋಣ. ನೀನು ಲೆಸ್ ಇದೆ ಅಂತ ಹೇಳಿ ಎಕ್ಸಾಮನ್ನು ಬರೆದ್ಬಿಟ್ಟು ನಾಳೆ ಎಕ್ಸಾಮಲ್ಲಿ ಲೆಸ್ ಇರಲಿಲ್ಲಪ್ಪ ಅಂತಂದರೆ ನೀವು ಔಟ್ ಆಫ್ ಔಟ್ ಮಾರ್ಕ್ಸನ್ನು ತೊಗೊಳ್ಬೋದು. ಏನಪ್ಪ ಅಂದರೆ ಔಟ್ ಆಫ್ ಔಟ್ ಮಾರ್ಕ್ಸ್ 100ಕ್ಕೆ 100 ಮಾರ್ಕ್ಸ್ ತೊಗೊಳ್ಬೋದು. ಓಕೆ, ಆದ ಕಾರಣಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಲೆಸ್ ಇದೆ ಅಂತ ಹೇಳಿ ಎಕ್ಸಾಮನ್ನು ಬರೀರಿ. ಫಿಸಿಕಲ್ಗೆ ಕೂಡ ಅಷ್ಟೇ ಗಮನ ವಹಿಸ್ರಿ. ಎಕ್ಸಾಮ್ ಕ್ಲಿಯರ್ ಆದಮೇಲೆ ಫಿಸಿಕಲ್ ಇರ್ತದ, ಫಿಸಿಕಲ್ಗೆ ಯಾವತ್ತೂ ಹಿಂಜರಿಬೇಡಿ. ಓಡಲೇಬೇಕು, ಮಾಡಲೇಬೇಕು, ಇಂಡಿಯನ್ ಆರ್ಮಿಗೆ ಸೇರ್ಕೊಳ್ಳೇಬೇಕಂತಂದ್ರೆ ಹಾರ್ಡ್ ಎಫರ್ಟ್ ಹಾಕಲೇಬೇಕಾಗುತ್ತೆ. ಓಕೆ, ಮೆಡಿಕಲ್ನಲ್ಲಿ ಕೂಡ ಒಂದು ಸ್ವಲ್ಪ ಜವಾಬ್ದಾರಿ. ಎಷ್ಟೋ ಜನಗಳ ಈಗಲೇನ ನೋಡ್ಕೊಂಡಿರ್ಬೋದು, ಸಣ್ಣ ಏಜ್ನಲ್ಲಿ ಪ್ರಾಬ್ಲಮ್ಗಳು, ಕಾಲು ಬೈಕ್ ಮೇಲೆ ಅಂತ ಬಿದ್ದು ಇವೆಲ್ಲ ಫ್ರ್ಯಾಕ್ಚರ್ಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ಆ ಥರ ಯಾವತ್ತೂ ಮಾಡ್ಕೊಳ್ಬೇಡಿ ಸ್ನೇಹಿತರೆ. ನನ್ನ ರಿಕ್ವೆಸ್ಟು, ಸೊ ನೀವು ಲೈಫನ್ನು ಕಟ್ಕೋತಿರ್ತಕ್ಕಂಥದ್ದು, ನಿಮ್ಮ ತಂದೆ ತಾಯಿ ನಿಮ್ಮ ಮೇಲೆ ಕನಸನ್ನು ಇಟ್ಟಿರ್ತಾರೆ. ನಿಮ್ಮ ತಂದೆ ತಾಯಿಯ ಒಂದು ಸಕ್ಸಸ್ ಅಂದರೆ ನೀವೇ ಅಂತ ತಿಳ್ಕೊಳ್ರಿ. ನೀವೇನಾದರೂ ಸಕ್ಸಸ್ ಕಂಡ್ರೆ ತಂದೆ ತಾಯಿ ಜೀವನ ಆರಾಮಿರುತ್ತೆ. ನಿಮಗೋಸ್ಕರನೇ ಅಷ್ಟೆಲ್ಲ ಕಷ್ಟಪಡ್ತಾ ಇರೋದವರು. ದುಡ್ಡು ಹೊಲದಲ್ಲಿ ದುಡ್ದು, ನಿಮ್ಮ ದುಡ್ಡು ಕೊಟ್ಟು ಕೋಚಿಂಗ್ ಕಳಿಸಿ, ಈ ಥರ ನನ್ನ ಮಗ ಮಾಡ್ತಾನೆ, ಈ ಥರ ಸಕ್ಸಸ್ ಕಾಣ್ತಾನೆ, ನನ್ನ ಮಗ ಊರಲ್ಲಿ ಹೇಳ್ತಿರ್ತಾರೆ, ನನ್ನ ಮಗ ಕೋಚಿಂಗ್ ಹೋಗಿದ್ದಾನೆ, ನಾನು ಈ ಸರಿ ನನ್ನ ಮಗ ಇಂಡಿಯನ್ ಆರ್ಮಿಗೆ ಸೇರ್ತಾನೆ. ಸೊ ಇಂಡಿಯನ್ ಆರ್ಮಿ ಸೇರ್ತಾನೆ. ಮಗ್ಗಲ ಮನೆಯವರು ಆರ್ಮಿ ಹೋಗಿರ್ತಾರೆ ಅಂತಿರ್ತಾರೆ, ಇವನ ಮಗ ಕೋಚಿಂಗ್ ಹೋಗಿದ್ದಾನೆ, ಏನು ಮಾಡ್ತಾನೆ ನೋಡೋಣ, ಈ ಥರ ಎಲ್ಲ ಹೇಳ್ತಾ ಇರ್ತಾರೆ. ಅದನ್ನು ತಲೆಯಲ್ಲಿ ಇಟ್ಕೊಳ್ಳಿ ಸ್ನೇಹಿತರೆ. ಯಾವತ್ತೂ ನಾನು ಹೇಳ್ತಿರೋದು, ಮೊದಲಿಗೆ ಥಿಂಕ್ ಮಾಡಿ, ಲೈಫನ್ನು ಎಂಜಾಯ್ಮೆಂಟ್ ಮಾಡೋ ಟೈಮ್ನಲ್ಲಿ ಮಾಡಿ. ಎಂಜಾಯ್ಮೆಂಟ್ ಮಾಡೋಕ್ಕೆ ಇಂತಿಷ್ಟು ಟೈಮ್ ಅಂತಿರುತ್ತೆ, ಆ ಟೈಮ್ನಲ್ಲಿ ಮಾತ್ರ ಎಂಜಾಯ್ಮೆಂಟನ್ನು ಮಾಡಿ. ಇವತ್ತಿನ ದಿನ ನಾನು ಯಾಕೆ ಈ ಇನ್ಫಾರ್ಮೇಷನನ್ನು ಕೊಡ್ತಾ ಇದ್ದೀನಿ ಅಂತಂದರೆ, ಸೊ ಬಹಳಷ್ಟು ಜನ ಎಕ್ಸಾಮ್ ಕ್ಯಾನ್ಸಲ್ ಆಗಿದ್ದಕ್ಕೋಸ್ಕರ ಒಂದಿಷ್ಟು ಜನ ಖುಷಿ ಕೂಡ ಪಟ್ಟರು, ಒಂದಿಷ್ಟು ಜನ ದುಃಖ ಆಯಿತು, ಒಂದಿಷ್ಟು ಜನ ಬಹಳಷ್ಟು ಫೀಲಿಂಗ್ ಆದರು. ಯಾಕೋಸ್ಕರಪ್ಪ ಅಂದರೆ, ಹಾರ್ಡ್ ವರ್ಕ್ ಮಾಡಿದವನಿಗೆ, ಎಕ್ಸಾಮ್ ಓದಿದವನಿಗೆ ಎಕ್ಸಾಮ್ ಕರೆಕ್ಟ್ ಡೇಟಿಗೆ ನಡೆದರೆ ಚಲೋ ಅನಿಸುತ್ತೆ.
ಓದ್ಲಾರ್ದವನಿಗೆ ಎಕ್ಸಾಮ್ ಪೋಸ್ಟ್ಪೋಂಡ್ ಆಗಲಿ, ಇನ್ನಷ್ಟು ಮುಂದಕ್ಕೆ ಹೋಗಲಿ ಅಂತ ಅನ್ನೋದಿರುತ್ತೆ. ನಾನು ಹೇಳ್ತಾ ಇದ್ದೀನಿ, ಯಾವುದೇ ಒಂದು ಡಿಫೆನ್ಸ್ ರೂಲ್ಸಲ್ಲಿ ಯಾವ ಡೇಟನ್ನು ಕೊಟ್ಟಿರ್ತಾರಲ್ಲ ಅದೇ ಡೇಟಿಗೆ ಕನ್ಫರ್ಮ್ ಆಗಿ ನಡೀತದ. ಈಗಾದರೂ ಹೇಳ್ತಾ ಇದ್ದೀನಿ, ಸೆಕೆಂಡ್ ವೀಕೆ ನಿಮ್ಮ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾರೆ. ಸ್ಟಡಿ ಮಾಡಿಕೊಡ್ರಿ, ಚೆನ್ನಾಗಿ ಸ್ಟಡಿ ಮಾಡಿಕೊಡ್ರಿ. ಈ ಮಾಹಿತಿಯನ್ನು ತಿಳಿಸೋಕ್ಕೋಸ್ಕರ ನಾನು ಬಂದಿದ್ದೀನಿ. ಸೊ ಇದರಲ್ಲಿ ಏನೋ ಅಪ್ಡೇಟ್ ಬಂತಪ್ಪ ಅಂದರೆ, ಏನಾದರೂ ಇನ್ಫಾರ್ಮೇಷನ್ ಬಂತಂದರೆ ಸೊ ಸಡನ್ನಾಗಿ ನಾನು ಅಚ್ಚುಕಟ್ಟಾಗಿ ಕನ್ನಡದಲ್ಲೇ ಮಾಹಿತಿಯನ್ನು ಕೊಡೋಕ್ಕೋಸ್ಕರ ಪ್ರತಿಯೊಂದು ಇದು ಒಂದೇ ಅಲ್ಲ ಸ್ನೇಹಿತರೆ, ಎಲ್ಲ ನನ್ನ ಪುರುಷ ಮತ್ತು ಮಹಿಳೆಗೆ ಬ್ರದರ್ ಆ್ಯಂಡ್ ಸಿಸ್ಟರ್ಸ್ಗೆ ನನ್ನ ರಿಕ್ವೆಸ್ಟು, ಆಗಿರ್ತಕ್ಕಂಥ ಯಾರಾದರೂ ನೀವು GD ಮತ್ತು ಟ್ರೇಡ್ ಮನಿ ಎರಡಕ್ಕೂ ಕೂಡ ಅರ್ಜಿಗಳನ್ನ ಸಲ್ಲಿಸಿರ್ತೀರ, ಒಂದಕ್ಕೆ ಮಾತ್ರ ಪೇಮೆಂಟನ್ನು ಮಾಡಿರ್ತೀರ, ಅದನ್ನು ಪೇಮೆಂಟ್ ಮಾಡ್ಕೊಳ್ಳೋಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ. ಪೇಮೆಂಟನ್ನು ಮಾಡ್ಕೊಳ್ಳಿ. ನೆಕ್ಸ್ಟ್ ಅದೇ ಥರನಾಗಿ WMP ಹ್ಯೂಮನ್ ಮಿಲಿಟರಿ ಪೊಲೀಸು, ನರ್ಸಿಂಗ್ ಅಸಿಸ್ಟೆಂಟು, ಟೆಕ್ನಿಕಲ್ಲು, ಕ್ಲರ್ಕು, ಟ್ರೇಡ್ಸ್ಮನ್ನು ಪ್ರತಿಯೊಂದಕ್ಕೂ ಕೂಡ ರೆಡಿ ಆಗ್ತಿರ್ತಕ್ಕಂಥವ್ರಿಗೆ ಈಗಿಂದನೇ ಕೇವಲ 1 ತಿಂಗಳ ಮಾತ್ರ ಬಾಕಿ ಇದೆ. ಚೆನ್ನಾಗಿ ಸ್ಟಡಿ ಮಾಡಿಕೊಡ್ರಿ. ಓಕೆ, ನೀವೇನಾದರೂ ಸರ್ ನಾನು 1 ತಿಂಗಳಿಗೋಸ್ಕರ ನಾನು ಏನಾದರೂ ಸ್ಟಡಿ ಮಾಡಬೇಕು, ಏನಾದರೂ ಒಂದು ಕೋಚಿಂಗ್ ಸೆಂಟ್ರಲ್ಲಿ ಹೋಗಿ ಗೈಡನ್ನು ತೊಗೊಂಡು ಯಾವ ಥರ ಎಕ್ಸಾಮ್ ಕ್ರ್ಯಾಕ್ ಮಾಡಬೇಕು ಅನ್ನೋದು ಕೂಡ ಕೋಚಿಂಗನ್ನು ನಮ್ಮ HZ ಡಿಫೆನ್ಸ್ ಅಕಾಡೆಮಿಯಲ್ಲಿ ನಮ್ಮದೇ ಆಗಿರ್ತಕ್ಕಂಥ ಕೋಚಿಂಗ್ ಸೆಂಟರ್ದಲ್ಲಿ 1 ತಿಂಗಳೊಳಗಡೆ ಯಾವ ಥರ ನೀವು ಎಕ್ಸಾಮನ್ನು ಫೇಸ್ ಮಾಡಬೇಕು, ಯಾವ ಥರ ಪಾಸ್ ಮಾಡಬೇಕು ಅನ್ನೋದನ್ನು ರೆಡಿ ಕೂಡ ಮಾಡಿಸ್ತಾ ಇದ್ದೀವಿ. ನೀವೇನಾದರೂ ಅಡ್ಮಿಷನ್, ಈ ಕಾಲಿನ ಅಡ್ಮಿಷನ್ ಕೂಡ ಸ್ಟಾರ್ಟ್ ಆಗಿದಾವೆ. ಬಂದು ಈ ಕೊಟ್ಟಿರ್ತಕ್ಕಂಥ ಕಾಂಟ್ಯಾಕ್ಟ್ ನಂಬರಿಗೆ ಕಾಲ್ ಮಾಡಿಬಿಟ್ಟು, ನಮ್ಮ ಅಕಾಡೆಮಿ ಇರೋದು ಬಾಗಲಕೋಟದಲ್ಲಿ, ಈ ಕಾಂಟ್ಯಾಕ್ಟ್ ನಂಬರಿಗೆ ಕಾಲ್ ಮಾಡಿಬಿಟ್ರಪ್ಪ ಅಂತಂದರೆ ಸೊ ಅಡ್ಮಿಷನ್ ಕೂಡ ಸ್ಟಾರ್ಟ್ ಆಗಿದ್ದಾವೆ. ಹೆಚ್ಚಿನ ಮಾಹಿತಿ ಕೂಡ ನೀವು ಪಡೆದುಕೊಳ್ಬೋದು. 1 ತಿಂಗಳಲ್ಲಿ ಸ್ಟಡಿ ಮಾಡಿ ಇಂಡಿಯನ್ ಆರ್ಮಿಗೆ ಸೇರುವ ಹಾಗೆ ನಾವು ರೆಡಿ ಕೂಡ ಮಾಡ್ತಾ ಇದ್ದೀವಿ ಸ್ನೇಹಿತರೆ. ಓಕೆ, ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್, ಒಳ್ಳೆಯದಾಗಲಿ. ವಿಡಿಯೋನ ಪ್ರತಿಯೊಬ್ಬರಿಗೆ ನಿಮ್ಮ ಸ್ನೇಹಿತರು ಕೂಡ ಶೇರನ್ನು ಮಾಡಿಕೊಡ್ರಿ. ಇವೆಲ್ಲ ಅಪ್ಡೇಟ್ಗಳನ್ನ ತಿಳ್ಕೊಳ್ಬೇಕು, ಇನ್ಫಾರ್ಮೇಷನ್ ಬೇಕಾಗಿತ್ತಪ್ಪ ಅಂದರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಈಗೆಲ್ಲ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡ್ರೆ ನಾವು ಕೊಡ್ತಿರ್ತಕ್ಕಂಥ ಡೈಲಿ ಇಂಪಾರ್ಟೆಂಟ್ ಯಾವುದೇ ಒಂದು ನೋಟಿಸನ್ನು ಹೋಗಿ ಓದುವಂಥ ಅವಶ್ಯಕತೆ ಇರೋದಿಲ್ಲ. ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ಸ್ನೇಹಿತರೆ. ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್, ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ.